ओम शांति। पिताश्री शबाबा याद है। मुरली तारीख 20/9/23। मीठे बच्चे, तुम्हें पुरुषार्थ कर एयर कंडीशन की टिकट खरीद करनी है। एयर कंडीशन टिकट लेना अर्थात माया की गरम हवा अथवा वार से ಸೇಫ್ रहना. ಬಾಬು ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಪುರುಷಾರ್ಥವನ್ನು ಮಾಡಿ ಏರ್ ಕಂಡೀಷನ್ನಿನ ಟಿಕೆಟನ್ನು ಖರೀದಿ ಮಾಡಬೇಕಾಗಿದೆ. ಏರ್ ಕಂಡೀಷನ್ನಿನ ಟಿಕೆಟನ್ನು ಪಡೆದುಕೊಳ್ಳುವುದು ಎಂದರೆ ಮಾಯೆಯ ಬಿಸಿ ಬಿಸಿಯಾದ ಹವಾ ಅಥವಾ ಮಾಯೆಯ ದಾಳಿಯಿಂದ ಸುರಕ್ಷಿತವಾಗಿ ಇರಿ. प्रश्न, तुम बच्चों को महाविनाश का दुख होगा या नहीं, इसका पाप किस पर चढ़ता है. ನೀವು ಮಕ್ಕಳಿಗೆ ಮಹಾವಿನಾಶದ ದುಃಖ ಆಗ್ತದಾ ಅಥವಾ ಇಲ್ಲವಾ, ಈ ಮಹಾವಿನಾಶದ ಪಾಪ ಯಾರಿಗೆ ಬರ್ತದೆ. तुम्हें इस महाविनाश का दुख हो नहीं सकता क्योंकि तुम तो फरिश्ता बनते हो. ಬಾಬೋರು ಹೇಳ್ತಿದ್ದಾರೆ, ಈ ಮಹಾವಿನಾಶದ ದುಃಖ ನಿಮಗೆ ಆಗುವುದಿಲ್ಲ, ಏಕೆಂದರೆ ನೀವೆಂತೂ ಸೂಕ್ಷ್ಮ ದೇವತೆಗಳು, ಏಂಜಲ್ಸ್, ಫರಿಸ್ತಾ ಆಗುತ್ತೀರಿ. तुमको नॉलेज है कि अब सभी आत्माओं को मच्छरों सदृश वापस घर जाना है. तुम्हें किसी की मौत पर दुख नहीं होता क्योंकि तुम साक्षी हो, देखते हो. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನೀವು ಫರಿಸ್ತಾ ಆಗುತ್ತೀರಿ ಎಂದ ಮೇಲೆ ಮಹಾವಿನಾಶದ ದುಃಖ ನಿಮಗೆ ಆಗುವುದಿಲ್ಲ. ಮತ್ತು ನಿಮಗೆ ಈಗ ಈ ಜ್ಞಾನ ಗೊತ್ತಾಗಿದೆ. ಏನೆಂದರೆ ಈಗ ಎಲ್ಲರನ್ನೂ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಕಾಲದ ಕಾಲ ಮಹಾಕಾಲ ಶುಭಾಬ ಬಂದಿದ್ದಾರೆ. ಮನೆಗೆ ವಾಪಸ್ ಹೋಗುವಂಥ ಸಮಯ ಅಂದ ಮೇಲೆ ಎಲ್ಲ ಆತ್ಮಗಳು ಸೊಳ್ಳೆ ಸಮಾನ ಗುಂಪು ಗುಂಪಾಗಿ ಮನೆಗೆ ವಾಪಸ್ ಹೋಗ್ತಾರೆ. ಆದ್ದರಿಂದ तुम्हें किसी की मौत पर दुख नहीं होता क्योंकि तुम साक्षी हो, देखते हो. तुम जानते हो आत्मा तो सदा अमर है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಯಾರದೇ ಸಾವಿನ ಬಗ್ಗೆ ನಿಮಗೆ ಈಗ ದುಃಖ ಆಗೋದಿಲ್ಲ, ಯಾಕೆಂದರೆ ನೀವು ಈ ಜಗತ್ತನ್ನು, ಈ ನಾಟಕವನ್ನು ಸಾಕ್ಷಿಯಾಗಿ ನೋಡುತ್ತೀರಿ. ಮತ್ತು ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳಿಗೆ ಈ ಸತ್ಯ ಜ್ಞಾನ ಗೊತ್ತಾಗಿದೆ, ನಾವು ಆತ್ಮ ಸದಾಕಾಲ ಅಮರವಾಗಿದ್ದೇವೆ. ಇಸ್ ವಿನಾಶ ಕಾ ಪಾಪ್ ಕಿಸಿ ಪರ್ ಭಿ ನಹಿ ಲಗ್ತಾ, ಯಹ ತೋ ಜೈಸೆ ಲಡಾಯಿ ಕಾ ಯಜ್ಞ ರಚಾ ಹುವಾ ಹೈ. ಮತ್ತು ಈ ಮಹಾವಿನಾಶದ ಪಾಪ ಯಾರಿಗೂ ತಾಕೋದಿಲ್ಲ, ಯಾಕೆಂದರೆ ಇದು ಲಡಾಯಿ ಕಾ ಯಜ್ಞ ರಚಾ ಹುವಾ ಹೈ, ಯುದ್ಧಕ್ಕೋಸ್ಕರನೇ ಯಜ್ಞವನ್ನು ರಚನೆ ಮಾಡಲಾಗಿದೆ. ಸಭಿ ಲಡ್ ಮರಕರ್ ಗರ್ ವಾಪಸ್ ಜಾಯೆಂಗೆ, ಯಾ ಭಿ ಡ್ರಾಮಾ ಕಿ ಭಾವಿ ಹೈ. ಎಲ್ಲರೂ ಸಹ ಯುದ್ಧ ಮಾಡಿ ಸತ್ತೋಗ್ತಾರೆ, ಮನೆಗೆ ವಾಪಸ್ ಹೋಗ್ತಾರೆ. ಇದು ಸಹ ಡ್ರಾಮಾದ ಭಾವಿಯಾಗಿದೆ. ಡ್ರಾಮಾದಲ್ಲಿ ಈ ದೃಶ್ಯ, ಈ ಸೀನ್ ಇದೆ. ಎಲ್ಲ ಮಕ್ಕಳನ್ನು ಮನೆಗೆ ಆತ್ಮಗಳು ವಾಪಸ್ ಹೋಗ್ತಾರೆ. ಗೀತೆ, ಮೆಹಫಿಲ್ ಮೇ ಜಲ್ ಉಠಿ ಶಮಾ. ಸಭೆಯಲ್ಲಿ ಪರಮಜ್ಯೋತಿ ಬಾಬಾ ಬೆಳಗ್ತಾ ಇದ್ದಾರೆ. ओम शांति। बच्चों ने एक लाइन गीत की सुनी, यह महफिल है किसकी, ज्ञान सागर की. ಈ ಸಭೆ ಯಾರದು, ಜ್ಞಾನ ಸಾಗರ ಬಾಬನ ಸಭೆ, जिसको फिर मनुष्य इंद्र की महफिल कहते हैं, इंद्र सभा. ಆದರೆ ಮನುಷ್ಯಾತ್ಮರು ಏನಂತ ಹೇಳ್ತಾರೆ, ಇದು ಇಂದ್ರನ ಸಭೆ ಅಂತ ಹೇಳ್ತಾರೆ. ಬಹುತ್ ಮನುಷ್ಯ ಸಮಸ್ತೆ ಹೇ ಇಂದ್ರ ಪಾನಿ ಕಿ ವಸಾ ಬಸಾತೆ ಹೇ. ಆದರೆ ಅನೇಕ ಮನುಷ್ಯರು ಈ ರೀತಿ ತಿಳ್ಕೊಂಡಿದ್ದಾರೆ, ಆ ಇಂದ್ರದೇವ ಮಳೆಯನ್ನು ಸುರಿಸುತ್ತಾನೆ ಅಂತ ಹೇಳಿ, ನೀರಿನ ಮಳೆಯನ್ನು ಸುರಿಸುತ್ತಾರೆ ಅಂತ ಹೇಳಿ. ಬಚ್ಚೆ ಸಮಸ್ತೆ ಹೇ यह ज्ञान सागर परमपिता परमात्मा की सभा है. इसमें परवाने बैठे हैं, जीते जी इनके बन जाने अर्थात इस दुनिया से मर जाने के लिए, क्योंकि जीवात्माओं को यह पुरानी दुनिया पसंद नहीं है. ಬಾಬು ತಿಳಿಸ್ಕೊಡ್ತಿದ್ದಾರೆ, ಇದು ಜ್ಞಾನ ಸಾಗರ, ಪರಮಪಿತ ಪರಮಾತ್ಮನ ಸಭೆಯಾಗಿದೆ. ಇಲ್ಲಿ ಎಲ್ಲ ಆತ್ಮ ಪತಂಗಗಳು ಬಾಬನ ಮುಂದೆ ಕುಳಿತಿದ್ದಾರೆ. ಬದುಕಿದ್ದಂತೆ ಹಳೆ ಪ್ರಪಂಚದಿಂದ ಸತ್ತು ಹೋಗೋದಕ್ಕೋಸ್ಕರ. ಜೀವಾತ್ಮಗಳಿಗೆ ಗೊತ್ತು, ಈ ಹಳೆ ಪ್ರಪಂಚ ಪಸಂದ್ ಇಲ್ಲ. ಇಸ್ಮೇ ಸಬ್ ಏಕ್ ದೋ ಸೆ ಲಡ್ತೆ ರೇತೆ ಹೇ. ಈ ಹಳೆ ಪ್ರಪಂಚದಲ್ಲಿ ಎಲ್ಲರೂ ಸಹ ಒಬ್ರಿಗೊಬ್ಬರು ಯುದ್ಧ ಮಾಡ್ತಾನೆ ಇರ್ತಾರೆ.
बाप कहते हैं मैं ಸ್ವರ್ಗ ಸ್ಥಾಪನ್ करता हूँ. ತೋ ಬಾಬು ಅವ್ರು ತಿಳಿಸ್ಕೊಡ್ತಿದ್ದಾರೆ, ನಾನಂತೂ ಈಗ ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾ ಇದ್ದೀನಿ. तो बच्चों में भी नंबरवार हैं, कोई पुखराजपुरी, कोई नीलम परी है, नाम तो बहुत है, यह बेंट की हुई है. कोई बच्चे अच्छे सेंसिबल बन औरों की सर्विस में लग जाते हैं. ಬಾಬು ಅವ್ರು ತಿಳಿಸ್ಕೊಡ್ತಿದ್ದಾರೆ, ಶಿವಬಾಬಾ ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಮಕ್ಕಳು ನಂಬರ್ವಾರ್, ಪುಕ್ಕರಾಜ ಪರಿ, ನೀಲಂ ಪರಿ ಅಂತ ಮಹಿಮೆ ಮಾಡಲಾಗ್ತದೆ. ಅದಕ್ಕೆ ಹೋಲಿಸಲಾಗ್ತದೆ ಆ ವಿಶೇಷ ರತ್ನಗಳಿಗೆ. ಕೆಲವರು ಬಹಳ ಒಳ್ಳೆ ಬುದ್ಧಿವಂತ ಮಕ್ಕಳು ಬೇರೆಯವ್ರಿಗೂ ಸರ್ವಿಸ್ ಮಾಡುವುದರಲ್ಲಿ ತತ್ಪರ ಆಗಿಬಿಡ್ತಾರೆ. सर्विस पर भी तत्पर कौन होंगे जो क्षमा पर पूरा फिदा हुए होंगे. ಸರ್ವಿಸ್ನಲ್ಲಿ ಕೆಲವು ಮಕ್ಕಳು ಅರ್ಪಣೆ ಆಗ್ತಾರೆ. ಯಾರು ಸೇವೆಯನ್ನು ಮಾಡ್ತಾರೆ ಎಂದರೆ ಯಾರು ಪರಂಜ್ಯೋತಿ ಶಿವಬಾಬನಿಗೆ ಪೂರ್ಣ ರೀತಿ ಮೋಹಿತ ಆಗ್ತಾರೆ ಅಂಥ ಮಕ್ಕಳು ಅನ್ಯ ಆತ್ಮಗಳಿಗೂ ಜ್ಞಾನ ತಿಳಿಸುವಂಥ ಸೇವೆಯನ್ನು ಮಾಡ್ತಾರೆ. ಯಾ ಬಹುತ್ ಬಡಿ ಮೆಹಫಿಲ್ ಹೇ, ಇದು ಬಹಳ ದೊಡ್ಡದಾದ ಸಭೆಯಾಗಿದೆ. तुम जानते हो बाबा ಆತ್ಮಾओं की महफिल में आया हुआ है. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಈಗ ಸಂಗಮ ಯುಗದಲ್ಲಿ ಶಿವಬಾಬಾ ಎಲ್ಲ ಆತ್ಮಗಳ ದೊಡ್ಡದಾದ ಸಭೆಯಲ್ಲಿ ಬಾಬಾ ಬಂದಿದ್ದಾರೆ. परंतु इनको जो अच्छी रीति जानते हैं वह इनके सम्मुख प्रैक्टिकल में है. इस समय कोटों में कोई ही जानते हैं. जो परवाने हैं वही जानेंगे. जो फिदा हो जाते हैं बाबा के बन जाते हैं. ಬಾಬು ತಿಳಿಸ್ಕೊಡ್ತಿದ್ದಾರೆ, ಆತ್ಮಗಳ ಸಭೆಯಲ್ಲಿ ಪರಂಜ್ಯೋತಿ ಶಿವಬಾಬಾ ಬಂದಿದ್ದಾರೆ. ಶಿವಬಾಬಾನ ಸಮ್ಮುಖದಲ್ಲಿ ಪ್ರಾಕ್ಟಿಕಲ್ನಲ್ಲಿ ಮಕ್ಕಳಿದ್ದೀರಿ. ನೀವು ಕೋಟಿಯಲ್ಲಿ ಕೆಲವರೇ ಆತ್ಮಗಳು ಮಾತ್ರ ಪರಂಜ್ಯೋತಿ ಶಿವಬಾಬನನ್ನು ತಿಳ್ಕೊಳ್ತೀರಿ. ಯಾರು ಪತಂಗಗಳಾಗಿದ್ದಾರೆ ಅವರು ಅರಿತುಕೊಳ್ತಾರೆ. ಯಾವ ಪತಂಗ ಪರಂಜ್ಯೋತಿ ಶಿವಬಾಬನಿಗೆ ಮೋಹಿತ ಆಗ್ತಾರೆ ಅವರೇ ಬಾಬನ ಮಕ್ಕಳಾಗುವರು. ಯಾ ತೋ ಸಮಜಾಯಾ ಗಯಾ ಹೇ, ಯಾ ಹೇ ಜೀತೆ ಜಿ ಮರ್ನಾ. ಬಾಬು ತಿಳಿಸ್ಕೊಡ್ತಿದ್ದಾರೆ, ಬಾಬಾ ಪರಮಜ್ಯೋತಿ ಶಿವಬಾಬನಿಗೆ ಆತ್ಮಜ್ಯೋತಿ ಅರ್ಪಣೆ ಮಾಡೋದು ಎಂದರೆ ಅರ್ಥ ಆಗಿದೆ. ಬದುಕಿದ್ದು ಸತ್ತಂತೆ, ಜೀತೆ ಜಿ ಮರ್ನಾ. ಹೊಸ ಪ್ರಪಂಚ ಆತ್ಮಗಳ ಜನ್ಮವನ್ನು ಪಡೆಯುತ್ತೇವೆ. ಹಳೆ ಪ್ರಪಂಚ ಹಳೆ ದೇಹದಿಂದ ದೂರ ಆದಂತೆ. बाबा मैं आपका हूँ. पहले हम आपके पास अशरीरी रहते हैं, फिर यहाँ आकर शरीर लेते हैं. ಬಾಬಾ ನಾವು ನಿಮ್ಮವರಾಗಿದ್ದೀವಿ. हम आपके पास अशरीರಿ रहते हैं. ಪರಮಧಾಮದಲ್ಲಿ ಬಾಬನ ಹತ್ತಿರ ಅಶರೀರಿಯಾಗಿದ್ವಿ. ಇಲ್ಲಿ ಸಾಕಾರ ಪ್ರಪಂಚದಲ್ಲಿ ಆತ್ಮಗಳು ನಾವು ಇಲ್ಲಿ ಬಂದು ಶರೀರವನ್ನು ತೆಗೆದುಕೊಳ್ತೀವಿ. बच्चों को जो भी ज्ञान मिलता है या और कोई दे नहीं सकता क्योंकि बाप को नहीं जानते. ಮಕ್ಕಳಿಗೆ ಈಗ ಯಾವ ಜ್ಞಾನವನ್ನು ಕೊಡಲಾಗ್ತದೆ ಬೇರೆ ಯಾರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಾಬನನ್ನು ತಿಳ್ಕೊಳ್ಳೋದೇ ಇಲ್ಲ. तुम बच्चों को परमपिता परमात्मा आकर पढ़ाते हैं. ಈಗ ನೀವು ಮಕ್ಕಳಿಗೆ ಪರಮಪಿತ ಪರಮಾತ್ಮ ಬಂದು ಓದಿಸ್ತಾ ಇದ್ದಾರೆ. गाया हुआ है सभी ವೇದ ಶಾಸ್ತ್ರ ಆದಿ ಗೀತಾ ಕೆ ಪತ್ತೆ ಹೇ. ಗಾಯನ ಮಾಡಲಾಗ್ತದೆ, ಎಲ್ಲ ವೇದಶಾಸ್ತ್ರಗಳು ಭಗವದ್ಗೀತೆಯ ಎಲೆಗಳಾಗಿದ್ದಾವೆ. ಸಬ್ ಮನುಷ್ಯ ಮಾತ್ರ ಇಸ್ ಮಾಂಡವೆ ಮೇ ಕಿಸ್ಕೆ ಪತ್ತೆ ಹೇ. ಹಾಗಾದರೆ ಮನುಷ್ಯ ಆತ್ಮಗಳು ಈ ಲೋಕದಲ್ಲಿ ಈ ಸೃಷ್ಟಿಯಲ್ಲಿ ಯಾವುದರ ಎಲೆ ಆಗಿದ್ದಾರೆ? इस देवी देवता धर्म से ही सब निकले हैं. इसलिए तुम जाड़ के चित्त में देखेंगे कि शुरू में पत्ते नहीं हैं. ದೇವಿ ದೇವತಾ ಧರ್ಮ ಯಾವಾಗ ಮೊದಲು ಸ್ಥಾಪನೆ ಆಯಿತು, ಈ ವೃಕ್ಷದ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ ಮೊದಲು ಯಾವುದೇ ಎಲೆಗಳು ಇರಲಿಲ್ಲ. ಪತ್ತೆ ಬಾದ್ ಮೇ ಹಿ ಪೈದಾ ಹೋತೆ ಹೇ. ಎಲೆಗಳು ನಂತರವೇ ಬರುತ್ತವೆ. तो उनको ऊपर दिखाया हुआ है. ಫೌಂಡೇಶನ್ ಹೇ ದೇವಿ ದೇವತಾ ಧರ್ಮ ಕಾ ಹೇ. ಶಿವಬಾಬನನ್ನಂತೂ ಮೇಲೆ ತೋರಿಸಲಾಗ್ತದೆ. ಫೌಂಡೇಶನ್ ದೇವಿ ದೇವತಾ ಧರ್ಮ ಆಗಿದೆ. पहले तुर एक होता है, फिर उनसे टाल टालियाँ निकलती है, फिर पत्ते.
ಮೊದಲು ಒಂದೇ ಒಂದು ಬೇರು, ನಂತರ ಒಂದೇ ಕಾಂಡ, ಆಮೇಲೆ ರೆಂಬೆ ಕೊಂಬೆಗಳು, ನಂತರ ಎಲೆಗಳು बर्तवे बच्चों की बुद्धि में है कि ये विराट मनुष्य सृष्टि के धर्मों का ಜಾಡ್ है. ಬಾಬು ಅವರು ಹೇಳ್ತಿದ್ದರೆ, ಮಕ್ಕಳ ಬುದ್ಧಿಯಲ್ಲಿ ಗೊತ್ತಿದೆ ಇದು ಎಂಥ ವೃಕ್ಷ ಆಗಿದೆ ಎಂದರೆ ವಿರಾಟ ಮನುಷ್ಯ ಸೃಷ್ಟಿಯ ಧರ್ಮದ ವೃಕ್ಷ ಆಗಿದೆ. आजकल की गवर्नमेंट धर्म को नहीं मानती, कहते हैं हम सब आपस में रह सकते हैं, परंतु आपस में टक टक कितनी है, लड़ाई आपस में चलती ही रहती है, जैसे कि लड़ाई का यज्ञ रचा हुआ है. ಬಾಬು ಅವರು ಹೇಳ್ತಿದ್ದಾರೆ, ದೊಡ್ಡದಾದ ಮನುಷ್ಯ ಸೃಷ್ಟಿಯ ಧರ್ಮಗಳ ವೃಕ್ಷ. ವರ್ತಮಾನ ಸಮಯದ ಸರ್ಕಾರ ಧರ್ಮಕ್ಕೆ ಮಾನ್ಯತೆಯನ್ನು ಕೊಡೋದಿಲ್ಲ. ನಾವೆಲ್ಲ ಪರಸ್ಪರ ಒಟ್ಟಿಗೆ ಇರ್ತೀವಿ ಅಂತ ಹೇಳ್ತಾರೆ. ಆದರೆ ಮನುಷ್ಯಾತ್ಮದಲ್ಲಿ ಸದಾಕಾಲ ಘರ್ಷಣೆ ಇದ್ದೇ ಇದೆ. ಪರಸ್ಪರ ಯುದ್ಧವನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಯುದ್ಧ ಮಾಡ್ತಾರೆ, ಲಡಾಯಿಗೋಸ್ಕರನೇ ಯಜ್ಞವನ್ನು ರಚನೆ ಮಾಡಲಾಗಿದೆ ಅಂತ ಹೇಳಿ ತಿಳ್ಕೊಂಡು ಮತ್ತೆ ಮತ್ತೆ ಯುದ್ಧ ಮಾಡ್ತಾನೆ ಇರ್ತಾರೆ. ಕಹಾ ನ ಕಹಾ ಲಡ್ತೆ ಜಗಡ್ತೆ रहते हैं, यह भी ಡ್ರಾಮಾ ಮೇ ನೂಂದ್ ಹೇ. ಯುದ್ಧಕ್ಕೋಸ್ಕರನೇ ಯಜ್ಞ ರಚನೆ ಮಾಡಲಾಗಿದೆ ಅಂಥೇಳಿ ಒಂದಲ್ಲ ಒಂದು ಸ್ಥಳದಲ್ಲಿ ಯುದ್ಧ ನಡೀತದೆ. ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಯುಕ್ತಿ ಐಸಿ ಕರ್ತೆ ಹೇ ಕಿ ಆಪಸ್ ಮೇ ಲಡ್ ಮರೆ. ಮತ್ತು ಕೆಲವರು ಈ ರೀತಿ ಯುಕ್ತಿ ಮಾಡ್ತಾರೆ, ಪರಸ್ಪರ ಯುದ್ಧ ಮಾಡಿ ಸತ್ತೋಗಲಿ ಅಂತ. आगे हिंदुस्तान पाकिस्तान अलग अलग थोड़े ही था, सब इकट्ठे थे, गवर्नमेंट भी मजबूत थी. ಮೊದಲು ಹಿಂದೂಸ್ತಾನ ಪಾಕಿಸ್ತಾನ ಬೇರೆ ಬೇರೆ ಇರಲಿಲ್ಲ, ಎಲ್ಲರೂ ಒಟ್ಟಿಗೆ ಇದ್ದರು. ಸರ್ಕಾರನೂ ಶಕ್ತಿಶಾಲಿಯಾಗಿತ್ತು. आपस में कोई लड़ नहीं सकते थे क्योंकि ऊपर में बड़े बड़े नवाब होते थे. ಮೊದಲು ಮುಖಂಡರು ಸಹ ಬಹಳಷ್ಟು ಶಕ್ತಿಶಾಲಿಯಾದಂಥ ದೊಡ್ಡ ನವಾಬರಿದ್ದರು. ಯಾವುದೇ ಪರಸ್ಪರ ಯುದ್ಧ ಜಗಳ ಇರಲಿಲ್ಲ. जैसे अब सारी दुनिया के लिए UN आदि बड़ी बड़ी कमिटी हैं, परंतु इन सब के लिए धनी दोरी तो कोई है नहीं, दो टुकड़े हो गए हैं. ಮತ್ತು ಇಡೀ ವಿಶ್ವದ ಪರಿವರ್ತನೆಗೋಸ್ಕರ, ಶಾಂತಿಗೋಸ್ಕರ ವಿಶ್ವಸಂಸ್ಥೆ UN ಸ್ಥಾಪನೆ ಮಾಡಲಾಗಿದೆ. ದೊಡ್ಡ ದೊಡ್ಡ ಕಮಿಟಿ ಮಾಡಲಾಗಿದೆ. ಆದರೆ ಯಾರೂ ಮಾಲೀಕರಿಲ್ಲ, ದಣಿ ದೋರಿ ಇಲ್ಲ, ಎರಡು ಪಾಲಾಗಿಬಿಟ್ಟಿದೆ. दुख रुद्धि को पाता ही रहते हैं, एक तो को मारते ही रहते हैं, ड्रामा में देखो कैसा राज है. ಬಾಬು ತಿಳಿಸ್ಕೊಡ್ತಿದ್ದಾರೆ, ದುಃಖ ಎಂತೂ ಇನ್ನೂ ಹೆಚ್ಚೆಚ್ಚು ವೃದ್ಧಿ ಆಗ್ತಾನೇ ಇರ್ತದೆ. ಒಬ್ರಿಗೊಬ್ಬರು ಸಾಯಿಸ್ತಾನೆ ಇರ್ತಾರೆ. ಡ್ರಾಮಾದಲ್ಲಿ ಇದೆಲ್ಲ ರಹಸ್ಯ ಇದೆ. ಏಕ್ ದೋಸೆ ಲಡೆಂಗೆ ತೋ ಬಾಪ್ ಪರ್ ತೊಡೆ ಹಿ ಪಾಪ್ ಲಗೇಗಾ. ಒಬ್ರಿಗೊಬ್ಬರು ಪರಸ್ಪರ ಯುದ್ಧ ಮಾಡ್ತಾರೆ, ಆದರೆ ಬಾಬನ ಮೇಲೆ ಅಂತೂ ಯಾವುದೇ ಪಾಪ ಬರುವುದಿಲ್ಲ. ಹಮ್ ಸಾಕ್ಷಿ ಹೋ ದೇಖ್ತೆ ಹೇ. ಬಾಬನೂ ಸಹ ಸಾಕ್ಷಿಯಾಗಿ ಮಕ್ಕಳ ಯುದ್ಧವನ್ನು ನೋಡ್ತಾ ಇರ್ತಾರೆ. ತುಮ್ ಜಾನ್ತೆ ಹೋ ಸಬ್ ಲಡ್ಕರ್ ಖತಮ್ ಹಿ ಹೋ ಜಾನೆ ವಾಲೆ ಹೇ. ಇದು ಸಹ ಡ್ರಾಮಾದಲ್ಲಿ ರಹಸ್ಯ ಇದೆ. ಬಾಬು ಅವರು ಹೇಳ್ತಿದ್ದಾರೆ, ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಎಲ್ಲರೂ ಪರಸ್ಪರ ಯುದ್ಧ ಮಾಡಿ ಖತಮ್ ಆಗುವಂಥವರಿದ್ದಾರೆ. कोई बड़ा आदमी मर जाता है तो 8-10 रोज़ उसके लिए थोड़ा बहुत कार्यक्रम चलता है, हॉलीडे आदि करते हैं. तुम्हारे लिए तो कुछ नहीं है, तुम तो फरिश्ते बन रहे हो. ಬಾಬು ಅವರು ಹೇಳ್ತಿದ್ದಾರೆ, ಯಾರಾದರೂ ದೊಡ್ಡವರು ಸತ್ತಾಗ 8 ದಿನ 10 ದಿನಗಳ ಕಾಲ ಮೌನ ಅಥವಾ ಹಾಲಿಡೇಯನ್ನು ಆಚರಿಸಲಾಗ್ತದೆ. ಶ್ರದ್ಧಾಂಜಲಿಯನ್ನು, ಸಂತಾಪ ಸೂಚನೆ ಮಾಡ್ತಾರೆ. ಆದರೆ ನಿಮಗಂತೂ ಏನೇನೂ ಅವಶ್ಯಕತೆ ಇಲ್ಲ, ಯಾಕೆಂದರೆ ನೀವೆಲ್ಲ ಈಗ ಫರಿಸ್ತೆ ಬನ್ ರಹೇ ಹೋ, ಸೂಕ್ಷ್ಮ ದೇವತೆಗಳು ಆಗ್ತಾ ಇದ್ದೀರಿ. ತುಮಕೋ ವಿನಾಶ ಕಾ ಭಿ ದುಃಖ ನಹಿ ಹೋತಾ ಹೇ. ವಿನಾಶದ ಬಗ್ಗೆನೂ ಸಹ ನಿಮ್ಮ ಮಕ್ಕಳಿಗೆ ಯಾವುದೇ ದುಃಖ ಆಗುವುದಿಲ್ಲ, ಏಕೆಂದರೆ ನೀವು ಮಕ್ಕಳು ಫರಿಸ್ತಾ. अब तो मच्छरों सदृश मरेंगे, फिर कौन किसको देखेंगे, ये राज तुम बच्चे ही जानते हो. ಸೊಳ್ಳೆಗಳ ಸಮಾನ ಎಲ್ಲರೂ ಸತ್ತೋಗ್ತಾರೆ,
ಯಾರು ಯಾರನ್ನು ನೋಡುವುದು? ಈ ರಹಸ್ಯ ಈಗ ನಿಮಗೆ ಮಕ್ಕಳಿಗೆ ಗೊತ್ತಾಗಿದೆ. ನई दुनिया में रहने वाले तो बहुत ಫಸ್ಟ್ ಕ್ಲಾಸ್ ಚಾಹಿಯೆ. ಸತ್ಯುಗದ ಹೊಸ ಪ್ರಪಂಚದಲ್ಲಿ ಇರುವಂತಹ ಮಕ್ಕಳು ಹೇಗಿರ್ತಾರೆ? ಬಾಬು ಅವರು ಹೇಳ್ತಿದ್ದಾರೆ, ಆ ಹೊಸ ಪ್ರಪಂಚಕ್ಕೋಸ್ಕರ ಭಾಳ ಫಸ್ಟ್ ಕ್ಲಾಸ್ ಆಗಿರುವಂಥ ಮಕ್ಕಳು ಬೇಕು. यहाँ कोई मरे तो तुमको थोड़े ही दुख होगा, तुम तो साक्षी हो, देखते हो. इसने जाकर दूसरा शरीर लिया अपना पार्ट बजाने के लिए. ಸತ್ಯುಗದಲ್ಲಿ ಯಾರಾದರೂ ಸತ್ತಾಗ ಯಾವುದೇ ದುಃಖ ಇಲ್ಲ, ಸಾಕ್ಷಿಯಾಗಿ ನೋಡ್ತೀರಿ ತಾನೇ. ಇವರು ಹಳೆ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಂಡು ಪಾಠ ಮಾಡೋದಕ್ಕೋಸ್ಕರ ಹೋಗಿದ್ದಾರೆ. ತುಮಾರೆ ಮೇ ಬಿ ಸಬು ನಿಶ್ಚಯ ಬುದ್ಧಿ ನಹಿ ಹೇ. ಆದರೆ ಮಕ್ಕಳು ಎಲ್ಲರೂ ಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರು ಇಲ್ಲ. ಗೃಹಸ್ಥ ವ್ಯವಹಾರ में रहते, पाँव से चोटी तक अब खुशी का पारा चढ़ रहा है, फिर कोई का कम कोई का ಜಾಸ್ತಿ. ಬಾಬು ಅವರು ಹೇಳ್ತಿದ್ದಾರೆ, ಮಕ್ಕಳಿಗೆ ಇಷ್ಟೊಂದು ಖುಷಿ ಇರಬೇಕು, ಪಾದದಿಂದ ಹಿಡಿದು ಜುಟ್ಟಿನವರೆಗೂ ಸಹ ಅಪಾರವಾದ ಖುಷಿ ಮಕ್ಕಳಿಗಿರಬೇಕು. ಆದರೆ ಗೃಹಸ್ಥ ವ್ಯವಹಾರದಲ್ಲಿರುವಂಥ ಮಕ್ಕಳಿಗೆ ಕೆಲವರಿಗೆ ಬಹಳ ಖುಷಿ ಮತ್ತು ಇನ್ನು ಕೆಲವರಿಗೆ ಕಡಿಮೆ ಖುಷಿ ಇದೆ. ಕೊಯ್ ಕೋ ಫಿರ್ ಪೈ ಕಾ ಭಿ ನಹಿ ಚಡ್ತಾ, ಜೈಸೆ ಆಟಾ ಮೇ ನಮಕ ಉನ್ಕೋ ಪಿಕಾ ಹಿ ಕೆಹೆಂಗೆ. ಮತ್ತು ಕೆಲವರಿಗೆ ಒಂದು ಪೈಸೆದಷ್ಟು ಸಹ ಖುಷಿ ಇರೋದಿಲ್ಲ. ಯಾವ ರೀತಿ ಬಹಳಷ್ಟು ಹೆಚ್ಚಿನ ಹಿಟ್ಟಿನಲ್ಲಿ ಸ್ವಲ್ಪ ಉಪ್ಪು ಹಾಕಲಾಗ್ತದೆ, ಅಂಥವ್ರಿಗೆ ಪೀಕಾ ಸಪ್ಪೆ ಸಪ್ಪೆ ಮಕ್ಕಳು ಅಂತ ಹೇಳಲಾಗ್ತದೆ. ಮಾಲೂಮ್ ಪಡ್ತಾ ಹೇ ಕಿ ಕಿಣೋಂಕೋ ನಾರಾಯಣಿ ನಶಾ ಚಡ್ತಾ ಹೇ. ಕೆಲವು ಮಕ್ಕಳಿಗೆ ನಾರಾಯಣಿ ನಶೆ ಬಹಳಷ್ಟು ಇರ್ತದೆ. ಮಾತ್ ಪಿತಾ ಕಿ ಸರ್ವೀಸ್ ಕರ್ತೆ ಹೇ. ಕೆಲವು ಮಕ್ಕಳಿಗೆ ಇಷ್ಟು ನಶೆ, ತಂದೆ ತಾಯಿಯ ಸರ್ವೀಸನ್ನು ಮಾಡ್ತಾರೆ. ಐಸೆ ನಹಿ ಗೃಹಸ್ಥ ವ್ಯವಹಾರ ಮೇರಾ ಸರ್ವಿಸ್ ನಹಿ ಕರ್ ಸಕ್ತೆ, वो तो और ही ಜಾಸ್ತಿ ಸರ್ವಿಸ್ ಕರೆಂಗೆ, और ही ಜಾಸ್ತಿ माँ बाप का नाम भी बाला करते हैं. ಈ ರೀತಿ ತಿಳ್ಕೊಬೇಡಿ. ಗೃಹಸ್ಥ ವ್ಯವಹಾರದಲ್ಲಿ ಇದ್ಮೇಲೆ ಸರ್ವಿಸನ್ನು ಮಾಡಬಾರ್ದು ಅಂತ ತಿಳ್ಕೊಳ್ಬೇಡಿ. ನೀವು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡ್ಬೋದು. ಮತ್ತು ಗೃಹಸ್ಥದಲ್ಲಿ ಇರುವಂಥ ಮಕ್ಕಳು ಹೆಚ್ಚು ಸೇವೆಯನ್ನು ಮಾಡಿ ತಂದೆ ತಾಯಿಯನ್ನು ಪ್ರತ್ಯಕ್ಷ ಮಾಡ್ತಾರೆ. गृहस्थ व्यवहार में रहकर कमल फूल समान अचल अडोल बनकर फिर औरों को भी बनाते हैं. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಅಚಲ ಅಡೋಲ ಆಗಿದ್ದು ಅನ್ಯರನ್ನು ಅದೇ ರೀತಿಯಾಗಿ ಮಾಡ್ತಾರೆ. ತೋ ಉನೋಂಕಿ ಮಹಿಮಾ ಜಾಸ್ತಿ ಹೇ. ಅಂಥವರ ಮಹಿಮೆ ಹೆಚ್ಚಿದೆ ಅಂತ ಬಾಬಾ ತಿಳಿಸ್ಕೊಡ್ತಿದ್ದಾರೆ. तुम तो शुरुआत में निकल पड़े, वो भी ड्रामा बट्टी बननी थी, उसमें से भी कोई कच्ची ईंट निकली, कोई पक्की भी निकली. ऐसे इसके इम्तिहान में सब थोड़े ही पास होते हैं, क्योंकि गवर्नमेंट को बहुत पगार देना पड़ता है. यहाँ भी ऐसे हैं, बड़ी जायदाद देनी पड़ती है. मुख्य 8 पास होते हैं, फिर 108 की माला बनती है. पुरुषार्थ कर ऊंच पद पाना है. ಬಾಬು ಅವರು ತಿಳಿಸ್ಕೊಡ್ತಿದ್ದಾರೆ, ಗೃಹಸ್ಥದಲ್ಲಿ ಇದ್ದು ಅನೇಕರಿಗೆ ಅಚ್ಚಲ ಅಡೋಲ ಮಾಡಿ ನೀವು ಆಗಿ. ಮತ್ತು ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಯಜ್ಞದ ಆದಿಯಲ್ಲಿ ಬಟ್ಟೆಯನ್ನು ರಚನೆ ಮಾಡಲಾಯಿತು. ಆ ಬಟ್ಟೆಯಲ್ಲಿ ಕೆಲವು ಕಚ್ಚಾ ಇಟ್ಟಂಗಿಗಳು ಬಂದವು, ಇನ್ನು ಕೆಲವು ಪಕ್ಕಾ ಇಟ್ಟಂಗಿಗಳು. ಬಾಬಾ ಉದಾಹರಣೆಗೆ ತಿಳಿಸ್ಕೊಡ್ತಿದ್ದಾರೆ, ದೊಡ್ಡ ಪರೀಕ್ಷೆ ICS ಎಲ್ಲರೂ ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಬಹಳ ಜನ ಪಾಸ್ ಆಗಿಬಿಟ್ರೆ ಸರ್ಕಾರ ದೊಡ್ಡ ದೊಡ್ಡ ಸಂಬಳ ಕೊಡಬೇಕಾಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಬಹಳ ಮಕ್ಕಳು ಪಾಸ್ ಆಗಿಬಿಟ್ರೆ ದೊಡ್ಡದಾದ ಆಸ್ತಿಯನ್ನು ಕೊಡಬೇಕಾಗ್ತದೆ. ಮುಖ್ಯವಾಗಿ ಅಷ್ಟರತ್ನಗಳ ಮಹಿಮೆ, ಆಮೇಲೆ 108 ಮಣಿಯ ಮಾಲೆಯನ್ನು ಮಾಡಲಾಗ್ತದೆ. ಪುರುಷಾರ್ಥಕರ್ ಊಂಚು ಪದಪಾನ ಹೇ. ಪುರುಷಾರ್ಥ ಮಾಡಿ ಉನ್ನತ ಪದವಿಯನ್ನು ಪಡೆಯಿರಿ. रिज़र्व कराया जाता है ना फर्स्ट क्लास एयर कंडीशन. एयर कंडीशन में कभी गर्म हवा नहीं लगेगी. तुमको कोई भी इस दुनिया की गर्म हवा अर्थात माया का वार न लगे, इतना मजबूत होना चाहिए. ಬಾಬು ಅವರು ಹೇಳ್ತಿದ್ದಾರೆ, ರೈಲ್ವೆದಲ್ಲೂ ರಿಸರ್ವೇಷನ್ ಮಾಡಲಾಗ್ತದೆ. ಫಸ್ಟ್ ಕ್ಲಾಸ್ ಟಿಕೆಟ್, ಏರ್ ಕಂಡೀಷನ್ ಟಿಕೆಟ್. ಏರ್ ಕಂಡೀಷನ್ ಬೋಗಿಯಲ್ಲಿ ಯಾವುದೇ ಬಿಸಿಯ ಹವಾ ತಾಕುವುದಿಲ್ಲ. ಅದೇ ರೀತಿಯಾಗಿ ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನೀವು ಏರ್ ಕಂಡೀಷನ್ ಟಿಕೆಟನ್ನು ತಿಳ್ಕೊಳ್ಳಿ. ಯಾಕೆಂದರೆ तुमको कोई भी इस दुनिया की गर्म हवा अर्थात माया का वार ना लगे, इतना मजबूत होना चाहिए.
ನಿಮಗೂ ಸಹ ಈ ಪ್ರಪಂಚದ ಯಾವುದೇ ಬಿಸಿ ಹವಾ ಎಂದರೆ ಮಾಯೆಯ ಧಾಳಿ ತಾಕಬಾರದು. ಅಷ್ಟು ಶಕ್ತಿಶಾಲಿಯಾದ ಆತ್ಮ ಆಗಿ. ಆಟ ತೋ ಬಿಲ್ಕುಲ್ ಫಸ್ಟ್ ಕ್ಲಾಸ್ ಹೇ ಫಿರ್ ಏಕ್ ಸೌ ಆಠ ಹೇ. ಬಾಬೋರು ಹೇಳ್ತಿದ್ದಾರೆ 8 ಮಣಿಗಳು ಬಿಲ್ಕುಲ್ ಫಸ್ಟ್ ಕ್ಲಾಸ್ ಮಣಿಗಳು, ನಂತರ 108 ಮಣಿಗಳು. ನಾಮ್ ಭಿ ಹೇ ಮಹಾರಥಿ ಗೋಡೆ ಸವಾರ್ ಪ್ಯಾದೆ. ಆದ್ದರಿಂದ ಮಕ್ಕಳು ನಂಬರ್ 1 ಮಹಾರಥಿಗಳು, ಕುದುರೆ ಸವಾರರು ಮತ್ತು ಕಾಲಾಳುಗಳು. ಹರೇಕ್ ಸಮಜ್ ಸಕ್ತೆ ಹೇ ಕಿ ಹಮ್ ಕೌನ್ಸಿ ಟಿಕೆಟ್ ಖರೀದ್ ಕರ್ ರಹೆ ಹೇ. ಪ್ರತಿಯೊಬ್ಬರು ನಿಮ್ಮನ್ನು ನೀವೇ ನೋಡಿಕೊಳ್ಳಿ, ನಾನು ಯಾವ ಟಿಕೆಟನ್ನು ಖರೀದಿ ಮಾಡ್ತಾ ಇದ್ದೀನಿ. ಹರೇಕ್ ಕೋ ಟಿಕೆಟ್ ಲೇನಿ ಹೇ. ಪ್ರತಿಯೊಬ್ಬರೂ ಟಿಕೆಟನ್ನು ತೆಗೆದುಕೊಳ್ಳೇಬೇಕು. पुरुषों को अपनी स्त्री को अपनी टिकट लेनी है. स्त्री को चांस जास्ती है क्योंकि पुरुष जो करते हैं तो उसका आधा हिस्सा स्त्री को मिल जाता है. ಬಾಬೋರು ಹೇಳ್ತಿದ್ದರೆ ಸ್ತ್ರೀಯರು ಪುರುಷರು ಎಲ್ಲರೂ ಸಹ ನೀವು ಟಿಕೆಟನ್ನು ಈಗ ತೆಗೆದುಕೊಳ್ಳೇಬೇಕಾಗಿದೆ. ಪುರುಷರು ಸಹ ತೆಗೆದುಕೊಳ್ಬೇಕು ಮತ್ತು ಸ್ತ್ರೀಯರಿಗೆ ಹೆಚ್ಚಿನ ಚಾನ್ಸ್ ಇದೆ. ಬಾಬೋರು ಹೇಳ್ತಿದ್ದಾರೆ ಪುರುಷರು ಏನು ಮಾಡ್ತಾರೆ ಅದರಲ್ಲಿ ಅರ್ಧ ಹಿಸ್ಸೆಯಂತೂ ಸ್ತ್ರೀಯರಿಗೆ ಕೊಡಬೇಕಾಗ್ತದೆ. ಸ್ತ್ರೀ ಜೋ ಸೌದಾ ಕರ್ತಿ ಹೇ ವ ಕುಚ್ ಭಿ ದೇತಿ ಹೇ ತೋ ಉಸ್ಕಾ ಹಿಸ್ಸಾ ಪತಿ ಕೋ ನಹಿ ಮಿಲ್ತಾ ಹೇ ಕ್ಯೋಂಕಿ ಪುರುಷ ತೋ ರಚೇತ ಹೇ. ಅಂದರೆ ಸ್ತ್ರೀಯರು ವ್ಯಾಪಾರ ಮಾಡ್ತಾರೆ, ಆದರೆ ಅವರು ಪತಿಗೇನು ಭಾಗ ಕೊಡಬೇಕಾಗಿಲ್ಲ. ಪುರುಷ ರಚೇತ. पैसे उनके हाथ में रहते हैं, वह जो करेगा उसका हिस्सा स्त्री को मिल जाता है. ಹಣ ಇರೋದು ಅಣ್ಣಂದ ಕೈಯಲ್ಲಿ, ಪುರುಷರ ಕೈಯಲ್ಲಿ. ಪುರುಷರು ಏನು ಮಾಡ್ತಾರೆ ಅದರ ಅರ್ಧ ಭಾಗ ಸ್ತ್ರೀಯರಿಗೆ ಸಿಗ್ತದೆ. ಸ್ವರ್ಗ ಮೇ ತೋ ದೋನೋ ಮಾಲೀಕ್ ರೇತೆ ಹೇ. ಆದರೆ ಸ್ವರ್ಗದಲ್ಲೆಂತರೂ ಸ್ತ್ರೀ ಮತ್ತು ಪುರುಷರು ಇಬ್ಬರೂ ಸಹ ಮಾಲೀಕರಾಗಿರ್ತಾರೆ. ಬಚ್ಚಾ ಏಕ್ ಹೋತಾ ಹೇ, वसा भी वह पाता है, कन्या भी अपना हिस्सा कायदे अनुसार ले लेते हैं. ಸ್ವರ್ಗದಲ್ಲಿ ಸ್ತ್ರೀ ಪುರುಷ ಇಬ್ಬರು ಮಾಲೀಕರು. ಒಂದು ಮಗು ಆಗ್ತದೆ ಮತ್ತು ಆಸ್ತಿಯನ್ನು ಪಡೆದುಕೊಳ್ತದೆ. ಆ ಗಂಡು ಮಗುನಿಗೆ ಆಸ್ತಿ ಸಿಗ್ತದೆ ಮತ್ತು ಹೆಣ್ಣು ಮಗುನೂ ಸಹ ತನ್ನ ಹಿಸ್ಸೆಯನ್ನು ಕಾಯ್ದೆ ಅನುಸಾರ ತೆಗೆದುಕೊಳ್ತಾರೆ. ಕಲ್ಪ ಪೇಲೆ ಜೋ ಕಾಯ್ದಾ ಚಲಾ ಹೇ ವಹಿ ಚಲೇಗಾ. वहाँ की रस्म रिवाज का ख्याल नहीं करना चाहिए. ಕಲ್ಪದ ಹಿಂದೆ ಯಾವ ಕಾಯ್ದೆ ನಡೆದಿತ್ತೋ ಅದೇ ನಡೀತದೆ. ಸತ್ಯುಗದಲ್ಲಿ ಏನು ಹೇಗೆ ಅಲ್ಲಿಯ ರೀತಿ ನೀತಿಯ ಬಗ್ಗೆ ಬಹಳ ವಿಚಾರ ಮಾಡಬೇಡಿ. ಬಾಬಾನೇ ಬಹುತ್ ತೋ ಸಾಕ್ಷಾತ್ಕಾರ ಕರಾ ದಿಯಾ ಹೇ, ಕೈಸೆ ರಾಜಧಾನಿ ಟ್ರಾನ್ಸ್ಫರ್ ಹೋತಿ ಹೇ. ಬಾಬೋರು ಅನೇಕ ಬಾರಿ ಸಾಕ್ಷಾತ್ಕಾರ ಮಾಡಿಸಿದರೆ ಯಾವ ರೀತಿ ರಾಜಧಾನಿ ट्रांसफ़र ಆಗ್ತದೆ. यहाँ ट्रांसफ़र होती है तो ब्राह्मण गुरुओं आदि को बुलाया जाता है. ಇಲ್ಲಿ ಏನಾದರೂ ಟ್ರಾನ್ಸ್ಫರ್ ಮಾಡಬೇಕು ಎಂದರೆ ಬ್ರಾಹ್ಮಣ ಗುರುಗಳನ್ನು ಆಮಂತ್ರಣ ಮಾಡಲಾಗ್ತದೆ. आगे की रस्म रिवाज बहुत अच्छे थे. जब वानप्रस्थ लेते थे तो बच्चे को बड़े प्रेम से गद्दी पर बिठाते थे कि अब तुम कारोबार संभालो. ಮೊದಲಿನ ಕಾಲದಲ್ಲಿ ವಾನಪ್ರಸ್ಥಕ್ಕೆ ಹೋಗಬೇಕಾದಾಗ ತಮ್ಮ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಗದ್ದಿಯ ಮೇಲೆ ಕೂರಿಸಿ ಈಗ ಈ ಕಾರೋಬಾರನ್ನು ನೀವು ಸಂಭಾಲನೆ ಮಾಡಿ ಅಂತ ಪ್ರೀತಿಯಿಂದ ಮಾಡಲಾಗ್ತಿತ್ತು. ಅಭಿ ತೋ ಬಿಲ್ಕುಲ್ ಬೂಢೆ ಹೋ ಜಾತೆ ಹೇ ತೋ ಬಿ ಛೋಡ್ತೆ ನಹಿ ಹೇ. ಬಾಬೋರು ಹೇಳ್ತಿದ್ದಾರೆ ಈಗ ಬಹಳಷ್ಟು ಮುದುಕರಾದರೂ ಸಹ ಅವರು ಆಸ್ತಿಯನ್ನು ಬಿಡೋದಿಲ್ಲ. आगे बच्चे मातृ स्नेही होते थे, अब तो मातೃ ದ್ರೋಹಿ ಬನ್ ಪಡೆ ಹೇ. ಮೊದಲಿನ ಮಕ್ಕಳು ಬಹಳಷ್ಟು ಏನಾಗಿದ್ದರು ತಂದೆ ತಾಯಿಗಳಿಗೆ ಮಾತೃ ಸ್ನೇಹಿಗಳಾಗಿದ್ದರು. ಆದರೆ ಈಗ ತಂದೆ ತಾಯಿಗಳ ವಿರುದ್ಧ ಮಕ್ಕಳು ಮಾತೃ ದ್ರೋಹಿಗಳಾಗಿದ್ದಾರೆ. ಮಾ ಕಿ ಬಿ ಚೋಟಿ ಪಕಡ್ ಬಾಹರ್ ನಿಕಾಲ್ ದೇತೆ ಹೇ. ಇಂದಿನ ಕಲಿಯುಗದ ಮಕ್ಕಳು ಇಷ್ಟು ಕೆಟ್ಟವರಾಗಿದ್ದಾರೆ, ತಾಯಿಯ ಜುಟ್ಟನ್ನು ಹಿಡಿದು ಹೊರಗಡೆ ಆಗ್ತಾರೆ. ಇಸ್ಕೋ ಕಹಾ ಜಾತಾ ಹೇ ದುಂದುಕಾರಿ ಮಾತೃದ್ರೋಹಿ. ಇಂಥವ್ರಿಗೇ ಹೇಳಲಾಗ್ತದೆ ಮಾತೃದ್ರೋಹಿಗಳು ಅಂತ ಹೇಳಿ. ಸತ್ಯುಗ ಮೇ ಐಸಿ ಬಾತೆ ನಹಿ ಹೋತಿ. ಆದರೆ ಸತ್ಯುಗದಲ್ಲಿ ಇಂಥ ಯಾವುದೇ ಮಾತುಗಳು ಇಲ್ಲ. ತುಮಕೋ ತೋ ಬಹುತ್ ಖುಷಿ ಹೋನಿ ಚಾಹಿಯೇ. ನಿಮ್ಮ ಮಕ್ಕಳಿಗೆ ಅಪಾರವಾದ ಖುಷಿ ಇರಬೇಕಾಗ್ತದೆ.
महफिल की महसूसता तुमको यहाँ ಆಯೇಗಿ. ಬಾಬಾ ಸಂಗಮ ಯುಗದಲ್ಲಿ ಏನು ದೊಡ್ಡ ಸಭೆ, ಪರಂಜ್ಯೋತಿ ಬಂದಿದ್ದಾರೆ. ಈ ಸಭೆಯ ಅರಿವು ನಿಮಗೀಗ ಆಗ್ತದೆ. ಜ್ಞಾನ ಸಾಗರ್ ತೋ ಜಹಾ ಹೋಗ ವಹಾ ಮೇಲ ಹೋಗ. ಜ್ಞಾನ ಸಾಗರ ಶಿವಬಾಬಾ ಎಲ್ಲಿರ್ತಾರೆ ಅಲ್ಲಿ ದೊಡ್ಡದಾದ ಮೇಳ ಆಗ್ತದೆ. ನದಿಯೋं का मेला होता है ना, तुम नदियाँ तो आपस में मिलती रहती हो. ನದಿಗಳ ಮೇಳ ಆಗ್ತದೆ ತಾನೇ, ನೀವು ಜ್ಞಾನ ನದಿಗಳು ಸಹ ಪರಸ್ಪರ ಮಿಲ್ಲ ಮಾಡ್ತಾ ಇರ್ತೀರಿ. ಯಾತೋ ಹೇ ಜ್ಞಾನ ಸಾಗರ ನದಿಯೋं का ಮೇಳ. ಸಂಗಮ ಯುಗದಲ್ಲಿ ಜ್ಞಾನ ಸಾಗರ ಶಿವಬಾಬಾ ಮತ್ತು ಜ್ಞಾನ ನದಿ ಮಕ್ಕಳ ಮಿಲನ. यह है जगतम्बा सरस्वती, उनका भी नाम बाला है. माँ के पास भी कितने मिलने आते थे क्योंकि उनकी मुरली बहुत अच्छी थी. बच्चियाँ भी महसूस करती हैं कि मम्मा की मुरली अच्छी खींचती थी. ಜಗತ್ತಂಬಾ ಸರಸ್ವತಿ ಬಹಳ ಪ್ರಸಿದ್ಧ. ಮಮ್ಮಾರವರ ಮುರಳಿ ಬಹಳ ಒಳ್ಳೆಯ ರೀತಿ ನುಡಿಸ್ತಾ ಇದ್ದರು. ಮಮ್ಮನ ಮುರಳಿ ಮಕ್ಕಳಿಗೆ ಆಕರ್ಷಣೆ ಮಾಡ್ತಾ ಇತ್ತು. ಯಹ ಹೇ ಸಾಗರ್ और नदियों की महफिल. ಸಂಗಮ ಯುಗದಲ್ಲಿ ಜ್ಞಾನ ಸಾಗರ ಮತ್ತು ಜ್ಞಾನ ನದಿಗಳ ಮಿಲನ. ಬಹುತ್ ಬಚ್ಚೆ ಆ ಜಾತೆ ಹೇ. ಬಹಳ ಮಕ್ಕಳು ಬರ್ತಾರೆ. ಪಹಲೆ ಸಾಗರ್, ಫಿರ್ ನದಿಯಾ, ಚೋಟಿ ನದಿಯಾ ಯ ಬಡೆ ಕೆನಾಲ್ ಆದಿ ಆದಿ ಹೋತೆ ನಾ. ಬಾಬು ಅವರು ಹೇಳ್ತಿದ್ದಾರೆ ಎಲ್ಲದಕ್ಕಿಂತ ದೊಡ್ಡದಾದ ಜ್ಞಾನಸಾಗರ ಬಾಬಾ. ನಂತರ ನದಿಗಳು ಮಕ್ಕಳು, ದೊಡ್ಡ ನದಿಗಳು, ಚಿಕ್ಕ ನದಿಗಳು, ದೊಡ್ಡ ದೊಡ್ಡ ಕೆನಾಲ್ ಎಲ್ಲ ಇದೆ ತಾನೇ. ತುಮ್ ಹರೇಕ್ ಸಮಜ್ ಸಕ್ತೆ ಹೋ ಕಿ ಹಮ್ ಚೋಟಿ ನದಿ ಹೇ ಯಾ ಬಡಿ ನದಿ. ಪ್ರತಿಯೊಬ್ಬರೂ ನಿಮ್ಮನ್ನು ನೀವು ಚೆಕ್ಕಿಂಗ್ ಮಾಡ್ಕೊಳ್ಳಿ. ನಾನು ಎಂಥ ನದಿ ಆಗಿದ್ದೀನಿ, ನಾನು ದೊಡ್ಡ ನದಿ ಆಗಿದ್ದೀನೋ ಅಥವಾ ಚಿಕ್ಕ ನದಿ ಆಗಿದ್ದೀನೋ. ಬಡಿ ಬಡಿ ನದಿಯೋं को बुलाते हैं कि आकर ಭಾಷಣ ಕರೋ. ದೊಡ್ಡ ದೊಡ್ಡ ನದಿಗಳಿಗೆ ಆಮಂತ್ರಣ ಕೊಡಲಾಗ್ತದೆ, ಬಂದು ಭಾಷಣವನ್ನು ಮಾಡಿ ಅಂತ ಹೇಳಿ. ತೋ ಜರೂರ್ ವ ತೀಕೆ ಹೇ. ಅಂದ ಮೇಲೆ ಅಂಥ ಮಕ್ಕಳು ಬಹಳ ತೀಕ್ಷ್ಣ ಬುದ್ಧಿಯವರು. ಮಮ್ಮಾ ಕೋ ಕಿತನಾ ಬುಲಾತೆ ಥೇ. ಶಿವ ಬಾಬಾ ಕಾ ಮಿಲಾ ಹುವಾ ಖಜಾನಾ ಆಕರ್ ದೋ. ಮಮ್ಮಾದವರಿಗೆ ಎಷ್ಟೊಂದು ಆಮಂತ್ರಣ ಕೊಡಲಾಗ್ತಿತ್ತು. ಶಿವಬಾಬನಿಂದ ಸಿಕ್ಕಿರುವಂತಹ ಖಜಾನೆಯನ್ನು ಬೇರೆಯವ್ರಿಗೂ ಹಂಚಿ ಅಂತ ಆಮಂತ್ರಣ ಕೊಡಲಾಗ್ತಿತ್ತು. ತುಮ್ ಬಚ್ಚಿಯಾ ಜಾಕರ್ ಜ್ಞಾನ ರತ್ನೋं का दान करते हो. ಜ್ಞಾನ का एक एक ಕ್ವಶನ್ಸ್ ಲಾಖೋ ರೂಪಾಯೋं का है. ನೀವು ಮಕ್ಕಳು ಸಹ ಅನ್ಯ ಜಗದಲ್ಲಿ ಹೋಗಿ ಜ್ಞಾನರತ್ನಗಳ ದಾನ ಮಾಡ್ತಾ ಇರ್ತೀರಿ. ಜ್ಞಾನದ ಒಂದೊಂದು ಸಿದ್ಧಾಂತಗಳು ಅಥವಾ ಸಂದೇಶ ಲಕ್ಷಾಂತರ ರೂಪಾಯಿ ಅಮೂಲ್ಯವಾದುದಾಗಿದೆ. ಶಾಸ್ತ್ರೋं में कोई ज्ञान के ವರ್ಷನ್ಸ್ ನಹಿ ಹೈ. ಶಾಸ್ತ್ರ ಪುರಾಣಗಳಲ್ಲಿ ಯಾವುದೇ ಜ್ಞಾನದ ಮಹಾವಾಕ್ಯಗಳು ಇಲ್ಲ. ಅಗರ್ ಹೋತೆ ತೋ ಭಾರತ್ ಬಹುತ್ ಸಾಹುಕಾರ ಹೋತಾ. ಒಂದು ವೇಳೆ ಜ್ಞಾನರತ್ನಗಳು ಇದ್ದಿದ್ದೇ ಆದರೆ ಭಾರತ ಬಹಳ ಶ್ರೀಮಂತ ಆಗ್ತಿತ್ತು. ತುಮಕೋ ತೋ ರತನ್ ಮಿಲ್ತೆ ಹೇ जिनसे तुम 21 ಜನ್ಮೋं के लिए ಸಾಹುಕಾರ ಬಂತೆ ಹೋ. ಸಂಗಮ ಯುಗದಲ್ಲಿ ನಿಮಗೆ ಜ್ಞಾನದ ರತ್ನಗಳು ಸಿಗ್ತದೆ. ಈ ಜ್ಞಾನ ರತ್ನಗಳಿಂದ ನೀವು 21 ಜನ್ಮಗಳಿಗೋಸ್ಕರ ಸಾಹುಕಾರರಾಗ್ತೀರಿ. ಅಭಿ ಸಂಗम युग पर तुम सबसे ऊंचे हो, फिर सत्युग त्रेता में तुम्हारी डिग्री कम हो जाती है. ಬಾಬು ಅವರು ಹೇಳ್ತಿದ್ದಾರೆ ಸಂಗಮ ಯುಗದಲ್ಲಿ ನೀವು ಎಲ್ಲರಿಗಿಂತ ಶ್ರೇಷ್ಠ ಇದ್ದೀರಿ. ಆಮೇಲೆ ಸತ್ಯುಗ ತ್ರೇತಾಯುಗದಲ್ಲಿ ನಿಮ್ಮ ಡಿಗ್ರಿ ಕಡಿಮೆ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಅಬು ತುಮ್ ಈಶ್ವರಿಯ ದರ್ಬಾರ್ ಮೇ ಬೈಠೆ ಹೋ. ಸಂಗಮ ಯುಗದಲ್ಲಿ ನೀವು ಮಕ್ಕಳು ಈಶ್ವರಿಯ ದರ್ಬಾರಿನಲ್ಲಿ ಕುಳಿತಿದ್ದೀರಿ. तुम जानते हो बाबा 21 जन्मों का वस्सा देने वाला है, उनको ही सब याद करते हैं. ನಿಮಗೆ ಮಕ್ಕಳಿಗೆ ಗೊತ್ತು ಬಾಬಾ 21 ಜನ್ಮಗಳಿಗೆ ಆಸ್ತಿಯನ್ನು ಕೊಡ್ತಾರೆ. ಆದ್ದರಿಂದ ಎಲ್ಲರೂ ಸಹ ಪರಮಾತ್ಮನನ್ನೇ ನೆನಪು ಮಾಡ್ತಾರೆ. ದೂಸರೆ ಸಬ್ ದುಃಖ ದೇನೆ ವಾಲೆ ಹೇ. ದುಃಖ ದೇನೆ ವಾಲಿ ಚೀಸ್ ಕಾ ಹಮೇಶಾ ಭೂಲ್ ಜಾತೆ ಹೇ. ಅಂದ ಬೇರೆಯವರೆಲ್ಲರೂ ದುಃಖ ಕೊಡುವಂಥವ್ರಿದ್ದಾರೆ. ದುಃಖ ಕೊಡುವಂಥವರನ್ನು ಎಲ್ಲರೂ ಮರ್ತು ಬಿಡ್ತಾರೆ. ಹೇ ಬಾಬಾ ಹಮಾರೆ ತೋ ಆಪ್ ಹೋ ದೋಸನ ಕೊಯ್. ಹೇ ತಂದೆ ನೀವು ನಮ್ಮವರಾಗಿದ್ದೀರಿ,
ಇನ್ನು ಯಾರೂ ನಮ್ಮವರು ಇಲ್ಲ, परंतु श्री कृष्ण का नाम सुना है तो उनको ही याद करते हैं. ಆದರೆ ಭಕ್ತರು ಶ್ರೀಕೃಷ್ಣನ ಹೆಸರನ್ನು ಕೇಳಿದ್ದಾರೆ ಅಂದಮೇಲೆ ಶ್ರೀಕೃಷ್ಣನನ್ನೇ ನೆನಪು ಮಾಡ್ತಾರೆ. ತುಮ್ ಶ್ರೀಕೃಷ್ಣ ಕಿ ರಾಜಧಾನಿ ಮೇತೆ, ಆದರೆ ನೀವು ಮಕ್ಕಳು ಶ್ರೀಕೃಷ್ಣನ ರಾಜಧಾನಿಯಲ್ಲಿ ಇರ್ತೀರಿ. बाप इस कंसपुरी को श्री कृष्णपुरी बना देते हैं. असुरी पुरी से फिर दैवी पुरी बन जाएगी. फिर दिखाया है कि असुरों और देवताओं की लड़ाई लगी, देवताओं की जीत हुई, देवताएं रहते हैं स्वर्ग में, वास्तव में तुम्हारी लड़ाई है 5 ವಿಕಾರೋं से. ಬಾಬುರು ಹೇಳ್ತಿದ್ದಾರೆ, ಶ್ರೀಕೃಷ್ಣನ ರಾಜಧಾನಿಯಲ್ಲಿ ನೀವು ಮಕ್ಕಳು ಇದ್ರಿ. ಬಾಬಾ ಈಗ ಈ ಕಂಸಪುರಿಯನ್ನು ಶ್ರೀಕೃಷ್ಣಪುರಿಯನ್ನಾಗಿ ಮಾಡ್ತಾ ಇದ್ದಾರೆ. ಆಸುರಿ ಪುರಿಯನ್ನು ದೈವಿ ಪುರಿಯಾಗಿ ಮಾಡ್ತಾ ಇದ್ದಾರೆ. ಮತ್ತು ತೋರಿಸಲಾಗ್ತದೆ ಭಕ್ತಿ ಮಾರ್ಗದಲ್ಲಿ ಅಸುರರಿಗೂ ದೇವತೆಗಳಿಗೂ ಯುದ್ಧ ಆಯಿತು, ದೇವತೆಗಳು ವಿಜಯಶಾಲಿಯಾದರು ಅಂತ ಹೇಳಿ. ಆದರೆ ದೇವತೆಗಳು ಇದ್ದಿದ್ದು ಸ್ವರ್ಗದಲ್ಲಿ. ವಾಸ್ತವಿಕವಾಗಿ ಸಂಗಮಯುಗದಲ್ಲಿ ನಿಮ್ಮ ಮಕ್ಕಳ ಯುದ್ಧ ಪಂಚವಿಕಾರಗಳ ಜೊತೆ ಮಾತ್ರ. अभी रामायण की बड़ी धुनी लगेगी क्योंकि दशहरा आता है, गवर्नमेंट भी मनाती है, रामलीला करते हैं, परंतु यह जानते नहीं कि रावण क्या चीज़ है. ಈಗ ರಾಮಾಯಣದ ಬಹಳ ದೊಡ್ಡ ಧ್ವನಿ ಮೊಳಗ್ತದೆ. ಯಾಕೆ ಎಂದರೆ ದಸರಾ ಸಮೀಪ ಬಂದಿದೆ. ಸರ್ಕಾರದವರು ಸಹ ಈ ದಸರಾ ಹಬ್ಬ ಆಚರಿಸ್ತಾರೆ, ರಾಮಲೀಲೆ ಅಂತ ಮಾಡ್ತಾರೆ. ಆದರೆ ರಾವಣ ಯಾವ ವಸ್ತು ಅಂತ ಯಾರಿಗೂ ಗೊತ್ತಿಲ್ಲ. ಕೈ ಬಚ್ಚೆ कहते हैं निष्ठा में बिठाओ, ವಾಸ್ತವ में याद तो चलते फिरता करना है. ಬಾಬುರು ಹೇಳ್ತಿದ್ದಾರೆ, ಶುಭಾಬನನ್ನು ನೆನಪು ಮಾಡ್ತಾ ಇರಿ. ಆದರೆ ಕೆಲವು ಮಕ್ಕಳು ಹೇಳ್ತಾರೆ ನಮಗೆ ನೇಷ್ಠಾದಲ್ಲಿ ಕೂರಿಸಿ, ಬಟ್ಟಿಯಲ್ಲಿ ಕೂರಿಸಿ ಅಂತ. ಆದರೆ ಈ ಸಂಗಮಯುಗದ ಬಾಬನ ನೆನಪು ಹೇಗೆ ಮಾಡಬೇಕು ಎಂದರೆ ನಡೆದಾಡುತ್ತಾ ಓಡಾಡುತ್ತಾ ಬಾಬನನ್ನು ನೆನಪು ಮಾಡಿ, ಇದೇ ವಾಸ್ತವಿಕ ಯಾದ್. परंतु जो सारे दिन में याद नहीं करते उनको बिठाया जाता है कि यहाँ बैठने से कुछ ना कुछ याद करें. ಆದರೆ ಇಡೀ ದಿನ ಕೆಲವರು ಬಾಬನನ್ನು ನೆನಪು ಮಾಡೋದೇ ಇಲ್ಲ. ಅಂಥವ್ರಿಗೆ ಬಟ್ಟಿ ಮಾಡಲಾಗ್ತದೆ, ಸ್ವಲ್ಪ ಆದರೂ ಬಾಬನನ್ನು ನೆನಪು ಮಾಡಲಿ ಅಂತ. बहुत है जो सेंटर्स में जब आते हैं तो याद में रहते हैं, घर गए तो ಕಲಾಸ್. ಆದರೆ ಬಹಳ ಮಕ್ಕಳಿದ್ದಾರೆ, ಸೇವಾ ಕೇಂದ್ರಕ್ಕೆ ಬಂದಾಗ ಬಾಬನನ್ನು ನೆನಪು ಮಾಡ್ತಾರೆ, ಆಮೇಲೆ ಮನೆಗೆ ಹೋದ್ಮೇಲೆ ಎಲ್ಲ ಕಲಾಸ್. ಯಾದ್ ಕರ್ನೆ ಕಿ ಪ್ರಾಕ್ಟೀಸ್ ನಹೀ ಹೈ, ಬುದ್ಧಿ ಅವ್ರ ತರಫ್ ಭಟಕ್ತಿ रहते हैं. ಮಕ್ಕಳಿಗೆ ಬಾಬನನ್ನು ನೆನಪು ಮಾಡುವಂಥ ಪ್ರಾಕ್ಟೀಸೇ ಇಲ್ಲ, ಬುದ್ಧಿ ಅತ್ತ ಇತ್ತ ಅಲ್ದಾಡ್ತಾ ಇರ್ತದೆ. बच्चों को समझाया गया है कि आत्मा स्टार है जिसको बिंदी भी कहते हैं. स्टार में तो ऐसे कोने होते हैं, बिंदी में नहीं होते. ಮಕ್ಕಳಿಗೆ ಗೊತ್ತಾಗಿದೆ ನಾವು ಆತ್ಮ ನಕ್ಷತ್ರಗಳು. ಮತ್ತು ಬಿಂದಿ ಅಂತಂದು ಹೇಳಲಾಗ್ತದೆ. ನಕ್ಷತ್ರ ಎಂದರೆ ಮೂಲೆ ಮೂಲೆ ಇರ್ತದೆ, ಆದರೆ ಬಿಂದಿ ಎಂದರೆ ಬಿಂದು. स्टार्स इसलिए कहते हैं क्योंकि बेंट की जाती हैं. ಆತ್ಮ ಸ್ಟಾರ್ ಅಂತ ಹೇಳಲಾಗ್ತದೆ, ಯಾಕೆಂದರೆ ಹೋಲಿಕೆಯನ್ನು ಮಾಡಲಾಗ್ತದೆ. ಲಕ್ಕಿ ಸಿತಾರೆ ಕಾ ಜಾತಾ ಹೇ, ಅದೃಷ್ಟ ನಕ್ಷತ್ರಗಳು ಅಂತ ಹೇಳಲಾಗ್ತದೆ. ಬಿಂದಿ ರೂಪ ಆತ್ಮ ಮೇ ಜ್ಞಾನ ಕಿ ಚಮಕ್ ಹೈ, ಆತ್ಮ ಬಿಂದಿ ಮೇ ಸಾರಾ ಪಾಠ ಹೈ. ವಾಸ್ತವಿಕವಾಗಿ ಆತ್ಮ ಬಿಂದಿ ರೂಪದಲ್ಲಿ ಇದೆ. ಈ ಬಿಂದಿ ರೂಪದ ಆತ್ಮದಲ್ಲಿ ಸಂಗಮಯುಗದಲ್ಲಿ ಜ್ಞಾನದ ಚಮಕ್ಕಿದೆ, ಜ್ಞಾನದ ಹೊಳಪು ನಿಮ್ಮ ಆತ್ಮದಲ್ಲಿ ಇದೆ. ಆತ್ಮ ಬಿಂದಿ, ಇದರಲ್ಲೇ 84 ಜನ್ಮದ ಪಾಠ ತುಂಬಿದೆ. ಬಾಪ್ कहते हैं मुझ बिंदी में यह पाठ है जो मैं भक्ति में बजाता आया हूँ. तुम बच्चों का सबसे जास्ती पाठ है क्योंकि तुम ऑलराउंड चक्र लगाते हो. ಶುಭಾಬನು ತಿಳಿಸ್ಕೊಡ್ತಿದ್ದಾರೆ, ಬಾಬನೂ ಸಹ ಬಿಂದಿಯಾಗಿದ್ದಾರೆ. ಬಿಂದಿ ಬಾಬಾ ಇಂತಿಂಥ ಪಾಠನ್ನು ಭಕ್ತಿ ಮಾರ್ಗದಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ನೀವು ಮಕ್ಕಳು ಆಲ್ರೌಂಡ್ ಚಕ್ರದಲ್ಲಿ ಸುತ್ತುತ್ತೀರಿ ಎಂದ ಮೇಲೆ ಹೆಚ್ಚಿನ ಪಾಠ ನಿಮ್ಮ ಆತ್ಮದಲ್ಲಿ ಇದೆ.
ತೋ ಚಕ್ರವರ್ತಿ ರಾಜ ಬಿ ತುಮ್ ಬನೆಂಗೆ. ಅಂದ ಮೇಲೆ ನೀವೇ ಚಕ್ರವರ್ತಿ ರಾಜನು ಆಗ್ತೀರಿ. ದುಃಖ ಹೋ ಚಾಹೆ ಸುಖ ಹೋ ತುಮ್ ಹಿ ಪಾತೆ ಹೋ. मेरा पाठ तुम्हारे जितना नहीं है, मैं वानप्रस्थ में चला जाता हूँ. ದುಃಖ ಇರಲಿ ಸುಖ ಇರಲಿ ಎಲ್ಲವನ್ನೂ ನೀವೇ ಅನುಭವಿಸ್ತೀರಿ ಅಂತ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಬಾಬನ ಪಾಠು ಇಷ್ಟೊಂದು ಇಲ್ಲ, ಯಾಕೆಂದರೆ ಬಾಬಾ ವಾನಪ್ರಸ್ಥದಲ್ಲಿ ಹೋಗ್ಬಿಡ್ತಾರೆ. ಫಿರ್ ಭಕ್ತಿ ಮಾರ್ಗ ಮೇ ಮೇರಿ ಸರ್ವಿಸ್ ಶುರು ಹೋತಿ ಹೈ. ಸತ್ಯ ತ್ರೇತಾಯುಗದಲ್ಲಿ ಬಾಬಾ ಮಕ್ಕಳು ಸುಖಿಗಳಾದಾಗ ಬಾಬಾ ವಾನಪ್ರಸ್ಥದಲ್ಲಿ ಇರ್ತಾರೆ. ಆಮೇಲೆ ಭಕ್ತಿ ಮಾರ್ಗದಲ್ಲಿ ಬಾಬನ ಸೇವೆ ಶುರುವಾಗ್ತದೆ. ಯಾದ್ भी करते हैं ड्रामा अनुसार, जिस जिस देवता की पूजा करते हैं साक्षात्कार फिर भी मैं कराता हूँ. ಭಕ್ತಿ ಮಾರ್ಗದ ಸಮಯದಲ್ಲಿ ಭಗವಂತನನ್ನು ನೆನಪು ಮಾಡ್ತಾರೆ. ಯಾರು ಯಾರು ಯಾವ ದೇವತೆಗಳನ್ನು ಪೂಜೆ ಮಾಡ್ತಾರೆ ಸಾಕ್ಷಾತ್ಕಾರ ನಾನೇ ಮಾಡಿಸ್ತೀನಿ ಅಂತ ಬಾಬಾ ಹೇಳ್ತಾರೆ. ಯ ಡ್ರಾಮಾ ಮೇ ಮೇರಾ ಪಾಠ ಹೈ. ಡ್ರಾಮಾದಲ್ಲಿ ಶಿವಬಾಬನ ಪಾಠ ಇದೆ. वह समझते हैं हमको इनसे साक्षात्कार होते हैं, इनमें भी भगवान हैं. ಬಾಬುವರು ಹೇಳ್ತಿದ್ದಾರೆ, ಕೆಲವು ತಿಳ್ಕೊಳ್ತಾರೆ ಭಕ್ತರು ಈ ದೇವತೆಗಳಿಂದನೇ ಸಾಕ್ಷಾತ್ಕಾರ ಆಗ್ತದೆ, ಈ ದೇವತೆಗಳೇ ಭಗವಂತ ಅಂತ ತಿಳ್ಕೊಳ್ತಾರೆ. ಸಮಸ್ತೆ ಹೇ ಗಣೇಶ ಸೆ ಸಾಕ್ಷಾತ್ಕಾರ ಹುआ तो गणेश में भी परमात्मा है, इससे ही सर्वव्यापी का ज्ञान उठा लिया है. ಗಣೇಶನ ಸಾಕ್ಷಾತ್ಕಾರ ಆಯಿತು ಎಂದರೆ ಗಣೇಶನಲ್ಲೂ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡ್ಬಿಟ್ರು. ಆಗ ಸರ್ವವ್ಯಾಪಿಯ ಜ್ಞಾನ ಇನ್ನೂ ಹೆಚ್ಚೆಚ್ಚು ಹೇಳ್ತಾ ಬಂದು, और तुम यह बच्चे सब बच्चे कहते हो हम सब बाबा को याद करते हैं, सबसे बाबा की याद है, सब में बाबा की याद है, तो इससे भी सर्वव्यापी समझ लेते हैं. ಮತ್ತು ನಾವೆಲ್ಲರೂ ಸಹ ಬಾಬನನ್ನು ನೆನಪು ಮಾಡ್ತೀವಿ. ಆದಮೇಲೆ ಎಲ್ಲರಲ್ಲೂ ಬಾಬನ ನೆನಪಿದೆ ಅಂದಮೇಲೆ ಬಾಬಾ ಸರ್ವವ್ಯಾಪಿ ಅಂತ ತಿಳ್ಕೊಳ್ರು. बाप कहते हैं मेरी याद में भी सब नंबरवार पुरुषार्थ अनुसार रहते हैं. ಶಿವಬಾಬನನ್ನು ನೆನಪು ಮಾಡ್ತಾರೆ ಮಕ್ಕಳು, ಆದರೆ ನಂಬರ್ವಾರ್ ಪುರುಷಾರ್ಥದ ಅನುಸಾರ ನೆನಪು ಮಾಡ್ತೀರಿ. ಜಿತನಾ ಜೋ ಯಾದ್ ಕರೆಂಗೆ ಉತನಾ ವಿಕರ್ಮ ವಿನಾಶ ಹೋಂಗೆ. ನಾವು ಎಷ್ಟು ಹೆಚ್ಚೆಚ್ಚು ಬಾಬನನ್ನು ನೆನಪು ಮಾಡ್ತೀವಿ ಅಷ್ಟು ವಿಕರ್ಮ ವಿನಾಶ ಆಗ್ತದೆ. ಬಾಕಿ ಆತ್ಮ ತೋ ಹರೇಕ್ ಮೇ ಅಪನಿ ಅಪನಿ ವ್ಯಾಪಕ ಹೈ. ಬಾಬುವರು ಹೇಳ್ತಿದ್ದಾರೆ, ಪ್ರತಿಯೊಂದು ಆತ್ಮ ತನ್ನದೇ ದೇಹದಲ್ಲಿ ವ್ಯಾಪಕ ಆಗಿದೆ. मैं कोई बच्चे में भी प्रवेश कर किसका भी कल्याण कर सकता हूँ, परंतु उन्होंने फिर उल्टा अर्थ कर दिया है. ಬಾಬುವರು ಹೇಳ್ತಿದ್ದಾರೆ, ಕೆಲವು ಸಲ ಅವಶ್ಯಕತೆ ಬಂದಾಗ ಶಿವಬಾಬಾ ಮಕ್ಕಳಲ್ಲಿ ಪ್ರವೇಶ ಆಗಿ ಯಾವುದಾದ್ರೂ ಆತ್ಮಗಳ ಕಲ್ಯಾಣ ಮಾಡ್ತಾರೆ ಅಂದ ತಕ್ಷಣ ಎಲ್ಲ ಉಲ್ಟಾ ಅರ್ಥ ತಿಳ್ಕೊಳ್ತಾರೆ. ಡ್ರಾಮಾ में वो भी नूंद है, ड्रामा अनुसार सबको पाठ मिला हुआ है. यह शास्त्र आदि बनने का भी ड्रामा में पाठ है, बनाएंगे वही जिन्होंने आगे बनाए थे. ಎಲ್ಲವೂ ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಈ ಶಾಸ್ತ್ರ ಪುರಾಣ ಹಿಂದೆ ಯಾರು ಮಾಡಿದ್ದೋ ಅವರೇ ಮತ್ತು ಮಾಡ್ತಾರೆ. ಗೀತಾ ಸುನಾತೆ ಹೇ ಫಿರ್ ಕಲ್ಪ ಬಾದ್ ಐಸೆ ಹಿ ಸುನಾಯೆಂಗೆ. ಕೆಲವರು ಗೀತೆಯನ್ನು ಹೇಳ್ಕೊಡ್ತಾರೆ, ಕಲ್ಪದ ನಂತರ ಮತ್ತೆ ಅದೇ ರೀತಿ ಹೇಳ್ತಾರೆ. ತೋ ಅಬ್ ಬಚ್ಚೋಂ ಕಿ ಮೆಹಫಿಲ್ ಮೇ ಬಾಪ್ ಬೈಠೆ ಹೇ. ಈಗ ಬಾಬಾ ಮಕ್ಕಳ ಸಭೆಯಲ್ಲಿ ಕುಳಿತಿದ್ದಾರೆ. ಜೋ ಮುಜೆ ಜಾನ್ತೆ ಹೇ ಉನೋಂಕೆ ಬೀಚ್ ಮೇ ಹಿ ಶೋಭತಾ ಹೂँ, ಬಾಕಿ ಜೋ ಜಾನ್ತೆ ಹಿ ನಹಿ ಉಸ್ ಮೆಹಫಿಲ್ ಮೇ ಬೈಠ್ ಕ್ಯಾ ಕರೆಂಗೆ. ಯಾವ ಮಕ್ಕಳು ಬಾಬನನ್ನು ತಿಳ್ಕೊಂಡಿದ್ದಾರೆ ಅವರ ಮಧ್ಯೆನೇ ಬಾಬಾ ಕುಳಿತುಕೊಂಡು ಶೋಭಾಯಮಾನ ಆಗ್ತಾರೆ. ಯಾರಿಗೆ ಪರಮಾತ್ಮನ ಪರಿಚಯವೇ ಇಲ್ಲ ಅಂಥ ಸಭೆಯಲ್ಲಿ ಕುಳಿತು ನಾನೇನು ಮಾಡಲಿ ಅಂತ ಬಾಬಾ ಹೇಳ್ತಾರೆ. ತುಮ್ ಭಾಷಣ ಆದಿ ಕರ್ತೆ ಹೋ ತೋ ಭೂತ್ ಆತೆ ಹೇ, ಉನ್ಕಿ ಕ್ಷಮಾ ಕೆ ಸಾಥ್ ಮೆಹಫಿಲ್ ನಹಿ ಕಹೆಂಗೆ. ನೀವು ಮಕ್ಕಳು ಭಾಷಣ ಮಾಡಿದಾಗ ಬಹಳಷ್ಟು ಆತ್ಮಗಳು ಬಂದು ಕೇಳ್ತಾರೆ, ಆದರೆ ಅಲ್ಲಿ ಆತ್ಮ ಮತ್ತು ಪರಮಾತ್ಮನ ಸಭೆ ಅಂತ ಹೇಳೋದಿಲ್ಲ. ಕ್ಷಮಾ ಕೆ ಸಾಥ್ ಮೆಹಫಿಲ್ ತೋ ಯಹಾ ಹೇ,
ಕೇವಲ ಸಂಗಮ ಯುಗದಲ್ಲಿ ಬಾಬನ ಯಜ್ಞದಲ್ಲಿ ಆತ್ಮಜ್ಯೋತಿಗಳು ಪರಂಜ್ಯೋತಿ ಬಾಬನ ಜೊತೆ ಸಭೆಯಲ್ಲಿ ಇರ್ತಾರೆ. ಕೊಯ್ ಫಿದಾ ಹೋತೆ ಹೇ ಫಿರ್ ಅವ್ರ ತರಫ್ ಬುದ್ಧಿಯೋಗ್ ಚಲಾ ಜಾತಾ ಹೇ. ಕೆಲವು ದೀಪದ ಹುಳುಗಳು ಬಂದು ದೀಪದ ಸುತ್ತ ಹೊಡೆದು ಮತ್ತು ಹೊರಟೋಗ್ಬಿಡ್ತವೆ. ಅದೇ ರೀತಿಯಾಗಿ ಕೆಲವು ಮಕ್ಕಳು ಬಾಬನಿಗೆ ಪೂರ್ಣ ರೀತಿಯಲ್ಲಿ ಮೋಹಿತ ಆಗ್ತಾರೆ, ಅರ್ಪಿತ ಆಗ್ತಾರೆ. ಇನ್ನು ಕೆಲವು ಮಕ್ಕಳ ಬುದ್ಧಿಯೋಗ ಬೇರೆ ಕಡೆ ಹೋಗ್ಬಿಡ್ತದೆ. ಜಬ್ ತಕ್ ಸಂಪೂರ್ಣ ಬನೆ ಬುದ್ಧಿ ಜಾತಿ ಹೇ. ಎಲ್ಲಿಯವರೆಗೂ ನಾವು ಸಂಪೂರ್ಣ ಆಗೋದಿಲ್ಲ ಅಲ್ಲಿವರೆಗೂ ಬುದ್ಧಿ ಅತ್ತ ಇತ್ತ ಹೋಗ್ತಾ ಇರ್ತದೆ. ಕರ್ಮಾತೀತ ಅವಸ್ಥಾ, ಸಂಪೂರ್ಣ ನಿರ್ವಿಕಾರಿ ಅವಸ್ಥಾ ಅಭಿ ನಹಿ ಕ ಸಕ್ತೆ ಯ ಅಂತ ಮೇ ಹೋಗಿ. ಬಾಬೋರು ಹೇಳ್ತಿದ್ದಾರೆ ಕರ್ಮಾತೀತ ಅವಸ್ಥೆ, ಸಂಪೂರ್ಣ ನಿರ್ವಿಕಾರಿ ಅವಸ್ಥೆ ಅಂತ ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತ್ಯದಲ್ಲಿ ಆ ಅವಸ್ಥೆಯನ್ನು ಪಡೆದುಕೊಳ್ತೀರಿ. ಫಿರ್ ಯ ಪುರಾಣ ಶರೀರ छूट जाएगा, यह पुरानी काल है. आत्मा इन पुरानी कर्मेंद्रियों से काम लेती है. अच्छा, ಓಂ ಶಾಂತಿ. ಬಾಬೋರು ಹೇಳ್ತಿದ್ದಾರೆ ಯಾವಾಗ ನಾವು ಕರ್ಮಾತೀತ ಅವಸ್ಥೆ ಸಂಪೂರ್ಣ ನಿರ್ವಿಕಾರಿ ಅವಸ್ಥೆಯನ್ನು ಪಡೆದುಕೊಳ್ತೀವಿ, ಅಂತ್ಯದಲ್ಲಿ ಈ ಹಳೆಯ ಶರೀರವನ್ನು ಬಿಟ್ಟುಬಿಡ್ತೀವಿ. ಈ ಶರೀರ ಹಳೆಯದಾಗಿದೆ. ಆತ್ಮ ಈಗ ಈ ಹಳೆಯ ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮ ಮಾಡಿಸ್ತಾ ಇದೆ. ಅಚ್ಚಾ ಮೀಟೆ ಮೀಟೆ ಸಿಕ್ಕಲದೆ ಬಚ್ಚೋಂ ಪ್ರತಿ. माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग. नमस्ते नमस्ते नमस्ते. ओम शांति. धारणा के लिए मुख्य सार. शिव बाबा से मिला हुआ खजाना सभी को बांटना है. ಶಿವಬಾಬನಿಂದ ಸಿಕ್ಕಿರುವಂತಹ ಖಜಾನೆಯನ್ನು ಎಲ್ಲರಿಗೂ ಸಹ ಹಂಚಬೇಕಾಗಿದೆ. अविनाशी ज्ञान रत्नों का दान करके 21 जन्मों के लिए साहूकार बनना है. ಅವಿನಾಶಿ ಜ್ಞಾನ ರತ್ನಗಳನ್ನು ದಾನ ಮಾಡಿ 21 ಜನ್ಮಗಳಿಗೋಸ್ಕರ ಸಾಹುಕಾರರಾಗಬೇಕು. ಎರಡನೇದು ಅಪನಿ ಅವಸ್ಥಾ ಅಚಲ್ ಅಡೋಲ್ ಬನಾನಿ ಹೇ. ನಿಮ್ಮ ಸ್ಥಿತಿ ಅವಸ್ಥೆ ಹೇಗಿರಬೇಕು? ಅಚಲ ಅಡೋಲ ಆಗಿರಬೇಕು. गृहस्थ व्यवहार में रहते भी कमल फूल समान बन बाप का नाम बाला करना है. सर्विस में तत्पर रहना है. ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಸಹ ಕಮಲ ಪುಷ್ಪ ಸಮಾನ ಇದ್ದು ಬಾಬನ ಹೆಸರನ್ನು ಪ್ರತ್ಯಕ್ಷ ಮಾಡಿ ಮತ್ತು ಸರ್ವೀಸಿನಲ್ಲಿ ತತ್ಪರ ಆಗಿ. वरदान. संगम युग के इस नए युग में हर सेकंड नवीनता का अनुभव करने वाले फास्ट पुरुषार्थी भवा. संगम युग के इस नए युग में हर सेकंड नवीनता का अनुभव करने वाले फास्ट पुरुषार्थी भवा. संगम युग पर सब कुछ नया हो जाता है, इसलिए इसे नए युग भी कहते हैं. ಸಂಗಮ ಯುಗಕ್ಕೆ ಹೊಸ ಯುಗ ನವಯುಗ ಅಂತ ಹೇಳಲಾಗ್ತದೆ. ಯಾಕೆಂದರೆ ಎಲ್ಲವೂ ಸಹ ಹೊಸದೇ ಆಗಿರ್ತದೆ. यहाँ उठना भी नया, बोलना भी नया, चलना भी नया. ನಯಾ ಅರ್ಥಾತ್ ಅಲೌಕಿಕ. ಸಂಗಮ ಯುಗದಲ್ಲಿ ಏಳುವುದು ಹೊಸ ರೂಪ, ಮಾತನಾಡುವುದು ಹೊಸದು, ನಡೆದಾಡುವುದು ಹೊಸದೇ. ಹೊಸದು ಎಂದರೆ ಅಲೌಕಿಕವಾಗಿರ್ತದೆ. ಸ್ಮೃತಿ ಮೇ ಬಿ ನವೀನತಾ ಆಗಯಿ. ನೀವೇನು ನೆನಪು ಮಾಡ್ತೀರಿ ಆ ನೆನಪು ಆ ಸ್ಮೃತಿಯಲ್ಲೂ ಸಹ ನವೀನತೆ ಬಂದ್ಬಿಡ್ತದೆ. ಬಾತೆ ಬಿ ನಯಾ, ಮಿಲ್ನಾ ಬಿ ನಯಾ, ದೇಖ್ನಾ ಬಿ ನಯಾ. ಅಂದ ಮಾತಿನಲ್ಲೂ ಹೊಸತನ, ಮಿಲ್ನ ಮಾಡೋದು ಹೊಸತನ, ನೋಡುವುದು ಹೊಸತನ. ದೇಖೆಂಗೆ ತೋ ಆತ್ಮ, ಆತ್ಮಕೋ ದೇಖೆಂಗೆ, ಶರೀರಕ್ಕೋ ನಹಿ. ಮತ್ತು ನೋಡುವುದಾದರೂ ಆತ್ಮವನ್ನೇ ನೋಡ್ತೀರಿ ಹೊರತು ಶರೀರವನ್ನು ನೋಡುವುದಿಲ್ಲ. ಬಾಯಿ ಬಾಯಿ ಕಿ ದೃಷ್ಟಿ ಸೆ ಸಂಪರ್ಕ ಮೇ ಆಯೆಂಗೆ, ದೈಹಿಕ ಸಂಬಂಧ ಸೆ ನಹಿ. ಸೋದರತ್ವದ ದೃಷ್ಟಿಯಲ್ಲಿ ಸಂಪರ್ಕದಲ್ಲಿ ಬರ್ತೀರಿ, ಯಾವುದೇ ದೈಹಿಕ ಸಂಬಂಧ ಇಲ್ಲಿಲ್ಲ. ಐಸೆ ಹರ್ ಸೆಕೆಂಡ್ ಅಪನೆ ಮೇ ನವೀನತಾ ಕಾ ಅನುಭವ ಕರ್ನಾ. ಈ ರೀತಿಯಾಗಿ ಸಂಗಮ ಯುಗದಲ್ಲಿ ಪ್ರತಿ ಸೆಕೆಂಡು ಎಲ್ಲವನ್ನೂ ಸಹ ನವೀನತೆಯ ಅನುಭವ ಮಾಡಿ. जो 1 सेकंड पहले अवस्था थी
वह दूसरे सेकंड नहीं उससे आगे हो, इसको ही ಫಾಸ್ಟ್ ಪುರುಷಾರ್ಥಿ कहा जाता है. 1 ಸೆಕೆಂಡಿನ ಮೊದಲಿನ ಅವಸ್ಥೆ ಏನಿತ್ತು, 2ನೇ ಸೆಕೆಂಡ್ನಲ್ಲಿ ಆ ರೀತಿ ಅಲ್ಲ, ಅದಕ್ಕಿಂತ ಇನ್ನೂ ಹೆಚ್ಚು ಮುಂದಿನ ಪುರುಷಾರ್ಥ ಮಾಡಿ ಅವ್ರಿಗೇ ಫಾಸ್ಟ್ ಪುರುಷಾರ್ಥಿ ಅಂತ ಹೇಳಲಾಗ್ತದೆ. अच्छा स्लोगन, परमात्म प्यार द्वारा जीवन में सदा अतीन्द्रिय सुख व आनंद की अनुभूति करना ही सहज योग है. परमात्मा प्यार द्वारा जीवन में सदा अतीन्द्रिय सुख व आनंद की अनुभूति करना ही सहज योग है. ಪರಮಾತ್ಮನ ಪ್ರೀತಿಯ ಮುಖಾಂತರ ಜೀವನದಲ್ಲಿ ಸದಾ ಕಾಲ ಅತೀಂದ್ರಿಯ ಸುಖ, ಅತೀಂದ್ರಿಯ ಆನಂದದ ಅನುಭೂತಿ ಮಾಡಿ ಅದೇ ಸಹಜ ಯೋಗ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. अच्छा ಓಂ ಶಾಂತಿ. ಪರಮಾತ್ಮನ ಪ್ರೀತಿಯ ಮುಖಾಂತರ ಸದಾ ಅತೀಂದ್ರಿಯ ಸುಖ, ಅತೀಂದ್ರಿಯ ಆನಂದದ ಅನುಭೂತಿ ಮಾಡುವುದೇ ಸಹಜ ಯೋಗ. अच्छा ಓಂ ಶಾಂತಿ. ಓಂ ಶಾಂತಿ. ಬಂಧುವು ನೀನೆ, ಬಳಗವು ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ಬಂಧು ನೀನೆ, ಬಳಗವು ನೀನೆ. ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ, ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ. ಜ್ಞಾನವು ನೀನೆ, ಮೌನವು ನೀನೆ, ಜ್ಞಾನವು ನೀನೆ, ಮೌನವು ನೀನೆ, ಜ್ಯೋತಿಯು ನೀನೆ, ಬೆಳಕು ನೀನೆ, ಸಕಲವು ಎನಗೆ ಬಾಬಾ ನೀನೆ, ಜ್ಯೋತಿಯು ನೀನೆ, ಬೆಳಕು ನೀನೆ, ಸಕಲವು ಎನಗೆ ಬಾಬಾ ನೀನೆ. ರತ್ನವು ನೀನೆ, ಮುತ್ತು ನೀನೆ, ಕರ್ತುವು ನೀನೆ, ಧಾತೃವು ನೀನೆ, ರತ್ನವು ನೀನೆ, ಮುತ್ತು ನೀನೆ, ಕರ್ತುವು ನೀನೆ, ಧಾತೃವು ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ.
ಕಂದನು ನಾನು ತಂದೆಯು ನೀನೆ, ಕಂದನು ನಾನು ತಂದೆಯು ನೀನೆ, ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೆ, ವರವು ನೀನೆ. ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೆ, ವರವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ. ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ. ಬದುಕಲಿ ತಂದೆ, ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಶಾಂತಿಗಳ ಎನಗೆ ತರುವೆ, ಮಧುರ ಮಧುರ ಮುರಳಿಯ ನುಡಿಸಿ ತನು ಮನಗಳ ನೀ ತಣಿಸುತ್ತಿರುವೆ. ಅಮಿತ ಪ್ರೇಮದೆ ಕುಣಿಸುತ್ತಿರುವೆ, ಅಮಿತ ಪ್ರೇಮದೆ ಕುಣಿಸುತ್ತಿರುವೆ. ನಿನ್ನನ್ನು ಮರೆತು ಹೇಗೆ ಬದುಕಲಿ ತಂದೆ. ಅನುದಿನವೂ ಅಮರ ಜ್ಞಾನವ ನೀಡಿ ತನು ಮನಗಳೆರಡನು ಪಾವನಗೊಳಿಸಿದೆ. ನಿನಗಿಂತಲೂ ಎನ್ನ ಮುಂದೆ ಇರಿಸಿದೆ. ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ, ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಪಡೆದ ನಾನು ಸಕಲವ ಪಡೆದೆ, ನಿನ್ನೊಲುಮೆಯ ಪಡೆದು ಸೌಭಾಗ್ಯಶಾಲಿಯಾದೆ. ನಿನ್ನ ಕರುಣಾಮೃತದ ಧಾರೆಯ ಪಡೆದೆ, ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಮರೆತು ನಾ
ನಾ ಹೇಗೆ ಬದುಕಲಿ ತಂದೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ. ರಾಜಯೋಗದಿ ಅರಿ ನಿನ್ನ ತಂದೆಯ. ರಾಜಯೋಗದಿ ಅರಿ ನಿನ್ನ ತಂದೆಯ. ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ. ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ದೇಹದಿ ದೂರದ ಆತ್ಮ ನೀನಾಗು. ತಂದೆಯ ಪ್ರೀತಿಯ ಕಂದ ನೀನಾಗು. ದೇಹದಿ ದೂರದ ಆತ್ಮ ನೀನಾಗು. ತಂದೆಯ